ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದುಬಿಟ್ಟು ಏರ್ ಪ್ಯಾಕ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಸಿಲ್ಕಿಯಾಗಿ ಮತ್ತು ಸ್ಮೂತಾಗಿರುತ್ತೆ. ಇದನ್ನು ಮಾಡಿ ನಾನು ಇದನ್ನೇ ಮಾಡೋದು. ನಾನು ಫಸ್ಟ್ ನೂಪುರ್ ಮೆಹಂದಿನ ತಲೆಗೆ ಹಚ್ಕೊತಾ ಇದ್ದೆ. ಈ ಹೊಸ್ದಾಗಿ ಬಂದಿದೆ ಹಿಮಾಲಯ ಪೌಡ್ರು ಅಂತ. ಇದು ನಾವೇನು ಏನು ಆ್ಯಡ್ ಮಾಡೋಂಗೇ ಇಲ್ಲ. ಬರೀ ಇದು ಪೌಡ್ರನ್ನ ಒಂದು ಕಲಸಿಟ್ರೆ ಸಾಕು. ಮೂರು ಅವರ್ ಕಲಸಿಟ್ರೆ ಸಾಕು. ಒಂದು 3 ಅವರ್ ಆದಮೇಲೆ ನಾವು ತಲೆಗೆ ಏರ್ ಪ್ಯಾಕ್ ಮಾಡ್ಕೋಬೋದು. ನೋಡೋಣ ಬನ್ನಿ ಯಾವ ರೀತಿ ಕಳಿಸೋದು ಅಂತ. ನಾನು ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ. ಒಂದು ಬೌಲ್ಗೆ ನಾನು ಮೆಹಂದಿ ಪೌಡರ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನಾನು ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಬರೀ ನೀರು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೊದಲು ನೂಪುರ್ ಮೆಹಂದಿನ ಯೂಸ್ ಮಾಡ್ತಿದ್ದೆ, ಅದಕ್ಕೆ ನಾನು ಬೇರೆ ಥರ ಆ್ಯಡ್ ಮಾಡ್ತಾಯಿದ್ದೆ. ಇದಕ್ಕೆ ನಾವೇನು ಆ್ಯಡ್ ಮಾಡೋಂಗಿಲ್ಲ, ಎಲ್ಲ ಅವರೇ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು. ಮತ್ತು ಇವಾಗಂತೂ ಸಮ್ಮರ್ ಸೀಸನ್ನು, ತುಂಬ ಬಿಸಿಲಿದೆ. ಬಿಸಿಲಿಗೆ ಹೀಟ್ ಆಗಿದ್ದರೆ ಮತ್ತು ಕೂದಲು ಏರ್ ಫಾಲ್ ಆಗಿದ್ದರೆ, ಡ್ಯಾಮೇಜ್ ಆಗಿದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಇದನ್ನು ನಾನು ಕಲಸಿದಾಗಿದೆ. 3 ಅವರ್ ಬಿಟ್ಟಾದಮೇಲೆ ನೋಡ್ತಾ ಇರ್ಬೋದು ನೀವು ಹೆಂಗಾಗಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ಬನ್ನಿ ಇದನ್ನು ನಾವು ತಲೆಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಒಂದೇ ಕಡೆ ಹಾಕಬಾರ್ದು. ಸ್ವಲ್ಪನೇ ಕೂದಲನ್ನು ಬಗ್ದು ಡಿವೈಡ್ ಮಾಡಿಕೊಂಡು ಹಾಕ್ಕೋಬೇಕು. ನಾನು ಈ ರೀತಿ ಡಿವೈಡ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಕೂದಲಿಗೂ ಅಷ್ಟೇ, ಇವಾಗ ಡ್ಯಾಂಡ್ರಫ್ ಇದ್ದರೂ ಸಹ ಹಿಂಗೆ ಮೆಹಂದಿ ಪೌಡ್ರ್ ನಾವು ವಾರಕ್ಕೋ ತಿಂಗಳಿಗೋ ಒಂದು ಸತಿ ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಆಗಿರ್ಬೋದು ಮತ್ತು ಡ್ಯಾಂಡ್ರಫ್ ಆಗಿರ್ಬೋದು ಏನೂ ಆಗಲ್ಲ. ಕೂದಲು ಸಹ ಉದುರಲ್ಲ. ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಬಗ್ದು ಹಚ್ಕೊಳ್ಳೋದ್ರಿಂದ ಕೂಲಾಗಿರ್ತದೆ. ಮತ್ತು ಈ ಸಮ್ಮರ್ ಸೀಸನ್ ಅಲ್ವ, ತುಂಬ ಹೀಟಾಗಿರುತ್ತಲ್ವ, ಈ ರೀತಿ ಮೆಹಂದಿ ಪೌಡ್ರ್ ಹಚ್ಕೊಳ್ಳೋದ್ರಿಂದ ತುಂಬ ಕೂಲಾಗಿರುತ್ತೆ ಬಾಡಿನೂ ಅಷ್ಟೇ. ಇವಾಗ ಒಬ್ರೊಬ್ರಿಗೆ ವೈಟ್ ಏರ್ ಬರ್ತಾ ಇರುತ್ತಲ್ವ, ಅವ್ರು ಒಂದೇ ಸತಿ ನಾವು ಏರ್ ಡ್ರೈ ಹಚ್ಕೋಬಾರ್ದು. ಇವಾಗ ಸುಮಾರು ಥರ ಬಂದಿದೆ ಏರ್ ಡ್ರೈಗಳು ತಲೆಗೆ ಹಚ್ಕೊಳ್ಳೋಕ್ಕೆ. ಅವನ್ನ ಹಚ್ಕೊಂಡ್ರೆ ಒಂದೊಂದು ಇರೋದು ತುಂಬ ಜಾಸ್ತಿ ಆಗುತ್ತೆ. ನಾವು ಇವಾಗ ಸ್ಟಾರ್ಟಿಂಗ್ ವೈಟ್ ಏರ್ ಬರ್ತಿದ್ರೆ ಈ ಥರ ಮೆಹಂದಿ ಹಚ್ಕೋಬೇಕು ಫಸ್ಟ್ ಟೈಮು. ಆಮೇಲೆ ಬೇಕಾದ್ರೆ ಜಾಸ್ತಿ ವೈಟ್ ಏರ್ ಆದರೆ ಬೇಕಾದ್ರೆ ನಾವು ಇಂಡಿಕಾ ಏರ್ ಡೈ ಅದು ಇದು ಇರುತ್ತಲ್ವ, ಅದನ್ನು ಹಚ್ಕೋಬೋದು. ಇದು ಫಸ್ಟ್ ಟೈಮ್ ವೈಟ್ ಏರ್ ಇರೋರು ಈ ರೀತಿ ಟ್ರೈ ಮಾಡ್ಬೋದು. ಇದು ಒಂದು ರೀತಿ ಟಿಪ್ಸ್ ಕೂಡ ಆಗುತ್ತೆ. ಇವಾಗ ಫಸ್ಟ್ ಟೈಮ್ ಹಚ್ಕೊತಾ ಇರೋರಿಗೆ ತುಂಬ ಅನುಕೂಲನೂ ಆಗುತ್ತೆ. ನೀವು ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಯಾವ ರೀತಿ ಹಚ್ಕೊತೀರಾ, ನೀವು ಯಾವ ಮೆಹಂದಿ ಪೌಡರ್ ಹಚ್ಕೊತೀರಾ, ಏನು ಹಚ್ಕೊತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದು ನಾನು ಹಿಮಾಲಯ ಫಸ್ಟ್ ಟೈಮ್ ಹಚ್ಕೊತಾ ಇದ್ದಿದ್ದು. ಹೇಗಾಗುತ್ತೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಮೆಹಂದಿ ಅಪ್ಲೈ ಮಾಡಾದಮೇಲೆ 3 ಅವರ್ ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ನಾವು ವಾಶ್ ಮಾಡ್ಕೋಬೇಕು. ನಾವು ವಾಶ್ ಮಾಡ್ಬೇಕಾದ್ರೆ ಶಾಂಪು ಯೂಸ್ ಮಾಡಬಾರ್ದು. ಒಂದೇ ಸತಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಏರ್ ಹೇಗಾಗಿದೆ ಅಂತ. ಸ್ಮೂತಾಗಿ ಸಿಲ್ಕಿಯಾಗಿ ಚೆನ್ನಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.